ಎಲ್ರಿಗೂ ನಮಸ್ಕಾರ. ನಾನು ಮಂಜುಳಾ ಮಾತಾಡ್ತಾ ಇದ್ದೀನಿ. ಹಾಗೆ ನೀವು ನೋಡ್ತಿದ್ದೀರಾ ನಮ್ಮ ಕಣ್ಮಣಿ ವ್ಲಾಗ್ ಯೂಟ್ಯೂಬ್ ಚಾನಲ್ನ. ಇವತ್ತು ಬ್ರೆಡ್ನ ಉಪಯೋಗಿಸ್ಕೊಂಡು ಒಂದು ಜಾಮೂನ್ನ ಮಾಡೋಣ. ಬ್ರೆಡ್ನ ಉಪಯೋಗಿಸ್ಕೊಂಡು ಜಾಮೂನ್ನ ಹೇಗೆ ಮಾಡೋದು ಅಂತ ಈ ರೆಸಿಪಿಲಿ ನೋಡ್ಕೊಂಬರೋಣ. ಹಾಗೆ ಅಂಗಡಿಯಲ್ಲಿ ಪೌಡ್ರ್ ತಂದು ನಾವು ಜಾಮೂನ್ನ ಮಾಡ್ತಿರ್ತೀವಿ. ಹಾಗೆ ಮನೆಯಲ್ಲಿ ಏನಕ್ಕಾದ್ರೂ ಟೀಗೆ ಅಥವಾ ತಿನ್ನೋದಕ್ಕೆ ಬ್ರೆಡ್ನ ತಂದಿದ್ದರೆ ಮನೆಯಲ್ಲೇ ಜಾಮೂನ್ನ ಮಾಡ್ಕೊಬೋದು. ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಇವಾಗ ಈ ರೆಸಿಪಿಲಿ ನೋಡೋಣ. ಮೊದಲನೇದಾಗಿ ಬ್ರೆಡ್ನ ಸುತ್ತ ಕಂದು ಬಣ್ಣ ಇರೋದನ್ನ 4 ಸೈಡು ಕಟ್ ಮಾಡ್ಕೊಂಬಿಡೋಣ. ಹಾಗೆ ಹೊಸ್ದಾಗಿ ಯಾರಾದರೂ ಚಾನಲ್ನ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಅಂತ ಹೇಳ್ತಾ, ಈಗ 4 ಸೈಡು ಎಲ್ಲ ಬ್ರೆಡ್ನು ನಾನೀಗ ಕಟ್ ಮಾಡಿಕೊಂಡು ತೊಗೊತೀನಿ. ಹೀಗೆ ಎಲ್ಲ ಬ್ರೆಡ್ನು ಕೂಡ ಕಟ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀವು ತಗೊಳ್ಳಿ. ನಾನು ಸುಮಾರು ಒಂದು 7-8 ಪೀಸು ಸೈಡನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡಿಕೊಂಡಿರೋ ಬ್ರೆಡ್ಡು, ಹಾಗೆ ಏಲಕ್ಕಿ ಪುಡಿ, ಹಾಲು, ಕಾಯಿಸಿರೋ ಹಾಲು ತೊಗೊಂಡಿದ್ದೀನಿ, ಸಕ್ಕರೆ. ಇವಾಗ ಕಟ್ ಮಾಡಿರೋ ಬ್ರೆಡ್ಗೆ ಹಾಲು ಹಾಕ್ಕೊಂಡು ಎಷ್ಟೆಷ್ಟು ಬೇಕೋ ಸ್ವಲ್ಪನೇ ಹಾಲು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೊಬೇಕು. ಸ್ವಲ್ಪನೇ ಹಾಲು ಹಾಕಿ ಕಲಿಸ್ಕೊಳ್ಳಿ. ಒಂದೇ ಸಲ ಹಾಕ್ಕೊಂಡ್ರೆ ತುಂಬ ತೆಳ್ಳಗಾಗ್ಬಿಡುತ್ತೆ. ಆಮೇಲೆ ಮತ್ತೆ ಬ್ರೆಡ್ನ ಸೇರಿಸ್ಕೊಬೋದು. ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಬೇಕು. ಚೆನ್ನಾಗಿ ನಾದ್ಕೊಬೇಕು. ಚಪಾತಿ ಹಿಟ್ಟಿನ ಥರ ಚೆನ್ನಾಗಿ ನಾದ್ಕೊಂಡ್ರೆ ಉಂಡೆಗಳು ಸೀಳ್ಬಿಡೋದಿಲ್ಲ. ಇವಾಗ ನಾನು ಇದನ್ನು ಚೆನ್ನಾಗಿ ನೋಡಿ ಈ ರೀತಿಯಾಗಿ ಚಪಾತಿ ಹಿಟ್ಟಿನ ಥರ ಸಾಫ್ಟಾಗಿ ಕಲಿಸಿದ್ದೀನಿ. ಇವಾಗ ಕೈಗೆ ಬೇಕಂದರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಬೇಕು. ಎಷ್ಟು ಸೈಜ್ ಬೇಕೋ ಅಷ್ಟು ಮಾಡ್ಕೊಬೋದು. ಸಣ್ಣದಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ಸಣ್ಣದಾಗೆ ಮಾಡ್ಕೊಳ್ಳಿ. ಹೀಗೆ ಯಾವುದೇ ಸೀಳು ಇಲ್ಲದೇ ಇದನ್ನು ಸಣ್ಣದಾಗಿ ಉಂಡೆ ಮಾಡ್ಕೊಬೇಕು. ಅಡುಗೆ ಎಣ್ಣೆ ಅಥವಾ ತುಪ್ಪ ಯಾವುದಿದ್ರೂ ಕೈಗೆ ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿ ಉಂಡೆಗಳು ಬರ್ತವೆ. ಈ ಥರ ಉಂಡೆನ ಎಲ್ಲನೂ ಮಾಡಿಕೊಂಡು ಇಟ್ಕೊತೀನಿ. ಈ ಉಂಡೆಗಳನ್ನೆಲ್ಲ ಈ ರೀತಿಯಾಗಿ ಮಾಡಿಟ್ಕೊಂಡಿದ್ದೀನಿ ನಾನು. ಇವಾಗ ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ಇಕ್ಕೊತೀನಿ. ಬಾಣಲಿಗೆ ಅಡುಗೆ ಎಣ್ಣೆ ಹಾಕ್ಕೊತೀನಿ. ಮನೇಲಿ ಯಾವುದಿದೆಯೋ ಅದೇ ಅಡುಗೆ ಎಣ್ಣೆ. ಎಷ್ಟು ಬೇಕಷ್ಟು ಉಂಡೆ ಎಷ್ಟು ಬೇಯೋದಕ್ಕೆ ಎಣ್ಣೆ ಬೇಕಷ್ಟು ಎಣ್ಣೆ ಹಾಕ್ಕೊಬೇಕು. ಈಗ ಇನ್ನೊಂದು ಕಡೆ ಪಾಕ ಮಾಡೋದಕ್ಕೆ ಒಂದು ಬಟ್ಲನ್ನ ಇಟ್ಕೊತೀನಿ. ಇವಾಗ ನಾನು 1 ಕಪ್ ನೀರು ಹಾಕ್ಕೊತೀನಿ. ಅದೇ ಕಪ್ಪಲ್ಲಿ 3/4 ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊತೀನಿ. 3/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊತೀನಿ. ಯಾಕಂದರೆ ಬ್ರೆಡ್ಡು ಸಿಹಿಯಾಗೇ ಇರುತ್ತೆ. ಹಾಗಾಗಿ ಇಷ್ಟು 3/4 ಕಪ್ ಹಾಕೊಂಡ್ರೆ ಸಾಕಾಗುತ್ತೆ. ಇದನ್ನು ಕರಗಿಸ್ಕೊಳ್ಳೋಣ. ಸಕ್ಕರೆ ಕರಗಿದ್ರೆ ಸಾಕಾಗುತ್ತೆ. ತುಂಬ ಪಾಕ ಏನು ಬರೋದು ಬೇಡ. ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊತೀನಿ. ಇದನ್ನು ಸಕ್ಕರೆ ಕರಗೋವರೆಗೂ ಕುದಿಸ್ಕೊಂಡ್ರೆ ಸಾಕು. ಪಕ್ಕಕ್ಕೆ ಎತ್ತಿಟ್ಕೊಂಬಿಡೋಣ. ಸಕ್ಕರೆ ಕರಗಿದ ತಕ್ಷಣ ಇದನ್ನು ಸೈಡ್ಗೆ ಎತ್ತಿಟ್ಕೊತೀನಿ. ಈ ಕಡೆ ಎಣ್ಣೆನೂ ಕೂಡ ಬಿಸಿಯಾಗಿದೆ. ನಾವು ಮಾಡಿರೋ ಬ್ರೆಡ್ ಉಂಡೆಗಳ್ನ ಎಣ್ಣೆಲಿ ಕರ್ಕೊಳೋದಕ್ಕೆ ಈ ಕಡೆ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಬಾಣಲಿನ. ಈಗ ಇದು ಪೂರ್ತಿಯಾಗಿ ಸಕ್ಕರೆ ಕರಗಿದೆ. 1-2 ಸಲ ಕೈ ಆಡಿಸಿ ಸೋಟಲ್ಲಿ ಪಕ್ಕಕ್ಕೆ ಎತ್ತಿಟ್ಕೊತೀನಿ. ಪಾಕ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಬೇಕಂದರೆ ನೀವು ಆ ಏಲಕ್ಕಿ ಕಪ್ಪಕ್ಕೆ ಕಾಣಿಸ್ತಾ ಇದೆ ಅಲ್ವಾ, ಅದು ನಿಮ್ಗೆ ಬೇಡ ಅಂದರೆ ಒಂದು ಟೀ ಜರಡಿಯಿಂದ ಸೋಸ್ಕೊಬೋದು. ಏಲಕ್ಕಿ
ಅಥವಾ ವೆನಿಲ್ಲಾ ಎಸೆನ್ಸು ಕೂಡ ಹಾಕೊಬೋದು, ಯಾಕಂದರೆ ವಾಸನೆ ಚೆನ್ನಾಗಿರುತ್ತೆ ಅಂತ. ಸಾಸು ಕೂಡ ಹಾಕೊಬೋದು, ಸಾಸಲ್ಲ ಸಾರಿ, ವೆನಿಲ್ಲಾ ಎಸೆನ್ಸ್ನ ಹಾಕೊಬೋದು. ಇವಾಗ ನಾವು ಮಾಡಿಟ್ಕೊಂಡಿರೋ ಉಂಡೆನ ಒಂದೊಂದಾಗಿ ಎಣ್ಣೆಯಲ್ಲಿ ಒಂದೊಂದೇ ಬಿಡಬೇಕು. ಒಟ್ಟಿಗೆ ಹಾಕ್ಕೊಂಡ್ರೆ ಎಲ್ಲ ಅಂಟ್ಕೊತವೆ. ಒಂದೊಂದಾಗಿ ಹಾಕ್ಕೊಂಡು ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಸಣ್ಣ ಉರಿನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಕಂದು ಬಣ್ಣ ಬರೋವರೆಗೂ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ರೀತಿಯಾಗಿ ಜಾಮೂನುಗಳನ್ನ ಮಾಡ್ಬೋದು. ಹಾಲಿನ ಪುಡಿಯಿಂದ ಮಾಡ್ಬೋದು ಅಥವಾ ಬ್ರೆಡ್ಡಿಂದ ಮಾಡ್ಬೋದು. ಜಾಮೂನ ತುಂಬ ವಿಧಾನದಲ್ಲೂ ಮಾಡ್ಬೋದು. ನೆಕ್ಸ್ಟು ನಾನು ಹಾಲಿನ ಪುಡಿನಲ್ಲೆಲ್ಲ ಮಾಡಿ ತೋರಿಸ್ತೀನಿ. ಹಾಗೆ ನೀವು ನಿಮ್ಮ ಮನೇಲಿ ಮಾಡ್ತೀರಾ ಅಥವಾ ಅಂಗಡಿಯಿಂದ ತೊಗೊಂಬರ್ತೀರಾ, ಯಾವ್ಯಾವ ರೀತಿಯಾಗಿ ಜಾಮೂನ ಮಾಡ್ತೀರಾ ಅಂತ ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ಇದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಸಣ್ಣ ಉರಿನಲ್ಲೇ ಫ್ರೈ ಮಾಡ್ಕೊಬೇಕು. ಸಣ್ಣ ಉರಿನಲ್ಲಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಒಳಗೆ ಬೇಯುತ್ತೆ, ಹಾಗೆ ಸಾಫ್ಟಾಗೂ ಕೂಡ ಇರುತ್ತೆ. ನಾವು ಮಂದ ಉರಿನಲ್ಲಿ ಇಟ್ಕೊಂಡು ಮಾಡಿದ್ರೆ ಅದು ಒಳಗಡೆ ಬೆಂದಿರೋದಿಲ್ಲ. ಹಾಗಾಗಿ ಸಣ್ಣ ಉರಿನಲ್ಲೇ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊತೀನಿ. ಉಂಡೆಗಳನ್ನ ಸಣ್ಣಗೆ ಕಟ್ಕೊಂಡ್ರೆ ಬೇಗ ಫ್ರೈ ಆಗ್ತವೆ. ದಪ್ಪ ಮಾಡಿದ್ರೆ ಒಳಗಡೆ ಬೆಂದಿರೋದಿಲ್ಲ. ಆದಷ್ಟು ಸಣ್ಣ ಉಂಡೆಗಳನ್ನೇ ಕಟ್ಕೊಂಡು ಮಾಡ್ಕೊಬೇಕು. ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಒಂದು ಬಟ್ಲಿಗೆ ಎತ್ತಿಟ್ಕೊತೀನಿ. ಇನ್ನೊಂದು ಕಡೆ ಸಕ್ಕರೆ ಪಾಕ ಕೂಡ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ಇನ್ನೂ ಸ್ವಲ್ಪ ಉಂಡೆಗಳಿದ್ದಾವಲ್ವ, ಅವನ್ನು ಕೂಡ ಹಾಕ್ಕೊಂಡು ಅವನು ಕೂಡ ಫ್ರೈ ಮಾಡ್ಕೊಳ್ತೀನಿ. ಪಾಕ ಬಿಸಿಯಾಗಿರುವಾಗಲೇ ಹಾಕಬೇಕು ಅಥವಾ ತಣ್ಣಗಾದಾಗಲೇ ಹಾಕಬೇಕು ಅಂತ ಏನಿಲ್ಲ. ಅದು ತಣ್ಣಗಾದರೂ ಪರವಾಗಿಲ್ಲ, ಬಿಸಿ ಇದ್ದರೂ ಪರವಾಗಿಲ್ಲ. ಪಾಕದೊಳಗೆ ಹಾಕಿದ ತಕ್ಷಣ ಅದು ತುಂಬ ಚೆನ್ನಾಗಿ ಹೀರ್ಕೊಂಡು ಸಾಫ್ಟ್ ಆಗ್ತವೆ ಜಾಮೂನುಗಳು. ಒಂದು 7-8 ಪೀಸು ಬ್ರೆಡ್ಡಲ್ಲಿ ನಾನು 24 ಪೀಸ್ ಜಾಮೂನು ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಗೋಲ್ಡನ್ ಬ್ರೌನ್ ಆಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಆದಷ್ಟು ಸಣ್ಣ ಉರಿನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ. ಇದನ್ನು ಕೂಡ ತೆಗೆದಿಟ್ಕೊತೀನಿ. ಇವಾಗ ಪಾಕ ಎತ್ತಿ ಇಟ್ಕೊಂಡಿದ್ನಲ್ವ ಪಕ್ಕಕ್ಕೆ, ಅದಕ್ಕೆ ಹಾಕ್ಕೊತೀನಿ. ಏಲಕ್ಕಿ ಪುಡಿ ತಳದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ವ. ನೀವು ಟೀ ಸೋಸೋ ಜರಡಿಯಿಂದ ಬೇಕಾದರೆ ಸೋಸ್ಕೊಬೋದು. ಇದನ್ನು ಒಂದು 10 ನಿಮಿಷ 15 ನಿಮಿಷ ಬಿಟ್ಬಿಟ್ಟು ಆಮೇಲೆ ನೋಡಿ ಜಾಮೂನು ಹೇಗೆ ಸಿದ್ಧವಾಯಿತು ಅಂತ. ಮನೇಲಿರೋ ಬ್ರೆಡ್ಡಿಂದನೇ ಹೇಗೆ ಜಾಮೂನು ಮಾಡಿದ್ವಿ ಅಂತ ನೋಡ್ಬೋದು. ತುಂಬ ಸಾಫ್ಟಾಗಿ ಒಂದು 10 ನಿಮಿಷಕ್ಕೇ ಈ ರೀತಿಯಾಗಿ ಜಾಮೂನುಗಳು ಚೆನ್ನಾಗಿ ಸಾಫ್ಟಾಗಿ ಬಂದಿವೆ. ಹಾಗೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.